ಒಂದು ಆಸ್ಪತ್ರೆಯ ಮುಂದೆ ಒಬ್ಬ ತಂದೆ ಮತ್ತು ಮಗ ಒಂದು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಫೋಟೋದಿಂದ ನಮ್ಮನ್ನು ನೋಡುತ್ತಾ ಅಳುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಈ ವಿಡಿಯೋದ ಹಿಂದಿನ ಸತ್ಯವನ್ನು ತಿಳಿದರೆ ನಿನ್ನ ಕಣ್ಣುಗಳು ತುಂಬಿ ಬರಬಹುದು. ಈ ತಂದೆ ಮತ್ತು ಮಗನನ್ನು ಇಷ್ಟೊಂದು ಒಡೆದಿದ್ದು ಏನು? ಒಬ್ಬ ತಾಯಿಯ ತ್ಯಾಗ ಮತ್ತು ಪ್ರೀತಿಯ ಈ ಕಥೆಯು ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಮುಟ್ಟುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಂತರ ನಿನ್ನ ಪ್ರೀತಿಪಾತ್ರರಿಗೆ ಶೇರ್ ಮಾಡಲು ಮರೆಯಬೇಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಬ್ಬ ತಂದೆ ಮತ್ತು ಮಗ ಒಂದು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಆಸ್ಪತ್ರೆಯ ಮುಂದೆ ನಿಂತು ಅಳುತ್ತಿರುವುದನ್ನು ನಾವು ಕಂಡೆವು. ಆದರೆ ಇದರ ಹಿಂದಿನ ಕಥೆಯನ್ನು ಕೇಳಿದರೆ ಯಾರ ಹೃದಯವಾದರೂ ಒಡೆದು ಹೋಗುತ್ತದೆ. ಒಂದು ಮಗುವಿನ ಜನನ ಸಮಯ ಸಮೀಪಿಸಿದಾಗ ಆ ತಾಯಿಯ ಆರೋಗ್ಯವು ತೀವ್ರವಾಗಿ ಹದಗೆಟ್ಟಿತು. ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆಗಾಗಿ ಒಯ್ಯಲಾಯಿತು. ಹೊರಗೆ ಆ ತಂದೆ ಮತ್ತು ಮಗ ಒಂದು ಶುಭ ಸುದ್ದಿಗಾಗಿ ಕಾಯುತ್ತಿದ್ದರು. ಆದರೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ತಾಯಿಯ ಆರೋಗ್ಯವು ಮತ್ತಷ್ಟು ಹದಗೆಟ್ಟಿತು. ವೈದ್ಯರಿಗೆ ಕಠಿಣ ನಿರ್ಧಾರವೊಂದನ್ನು ತೆಗೆದುಕೊಳ್ಳಬೇಕಾಯಿತು. ತಾಯಿಯನ್ನೋ ಅಥವಾ ಮಗುವನ್ನೋ ಮಾತ್ರ ಉಳಿಸಲು ಸಾಧ್ಯ. ಅವರು ಎಷ್ಟೇ ಪ್ರಯತ್ನಿಸಿದರೂ ಅಲ್ಲಾಹನ ನಿರ್ಧಾರವು ಬೇರೆಯದಾಗಿತ್ತು. ಆ ತಾಯಿ ತನ್ನ ಮಗುವಿಗೆ ಜೀವನವನ್ನು ನೀಡಿದಳು, ಆದರೆ ತನ್ನ ಸ್ವಂತ ಜೀವನವನ್ನು ಕಳೆದುಕೊಂಡಳು. ಮಗು ಸುರಕ್ಷಿತವಾಗಿ ಜನಿಸಿತು, ಆದರೆ ಆ ತಾಯಿ ಈ ಲೋಕವನ್ನು ತೊರೆದು ಹೋದಳು. ನರ್ಸ್ ಆ ಮಗುವನ್ನು ತಂದು ತಂದೆಯ ಕೈಯಲ್ಲಿ ಕೊಟ್ಟಳು, ಆದರೆ ಜೊತೆಗೆ ಒಂದು ದುಃಖದ ಸುದ್ದಿಯನ್ನು ತಿಳಿಸಿದಳು: ತಾಯಿಯನ್ನು ಉಳಿಸಲಾಗಲಿಲ್ಲ. ಈ ಸುದ್ದಿಯನ್ನು ಕೇಳಿದ ತಕ್ಷಣ ಆ ತಂದೆ ಮತ್ತು ಮಗ ಒಡೆದು ಹೋದರು. ಅವರು ಆ ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಫೋಟೋದಿಂದ ನಮ್ಮನ್ನು ನೋಡುತ್ತಾ ಗಟ್ಟಿಯಾಗಿ ಅಳುತ್ತಿದ್ದರು. ಒಬ್ಬ ತಾಯಿಯ ಪ್ರೀತಿಯ ಆಳವನ್ನು ಈ ಕತೆ ನಮಗೆ ನೆನಪಿಸುತ್ತದೆ. ತನ್ನ ಮಗುವಿಗಾಗಿ ಒಬ್ಬ ತಾಯಿ ತನ್ನ ಜೀವನವನ್ನು ತ್ಯಾಗ ಮಾಡುತ್ತಾಳೆ. ಈ ವಿಡಿಯೋವನ್ನು ನೋಡಿದಾಗ ನಿನ್ನ ಕಣ್ಣುಗಳು ತುಂಬಲಿಲ್ಲವೇ? ನಿನ್ನ ತಂದೆ ತಾಯಿ ಇಂದಿಗೂ ಜೀವಂತವಾಗಿದ್ದರೆ ಅವರಿಗಾಗಿ ಒಂದು ಕ್ಷಣ ಕೃತಜ್ಞತೆ ಸಲ್ಲಿಸು. ಒಬ್ಬ ತಾಯಿಯ ಪ್ರಾರ್ಥನೆ ಒಬ್ಬ ಪೈಗಂಬರನ ಅಲೈಹಿಸ್ಸಲಾಂ ದ್ವಾದಂತೆ ಯಾವಾಗಲೂ ನಿನ್ನ ಜೀವನವನ್ನು ಕಾಪಾಡುತ್ತದೆ. ನಾವು ಒಂದು ದ್ವಾ ಮಾಡೋಣ. ಅಲ್ಲಾಹನು ನಮ್ಮ ತಂದೆ ತಾಯಿಯನ್ನು ದೀರ್ಘಾಯುಷ್ಯದೊಂದಿಗೆ ಇರಿಸಲಿ, ಅವರಿಗಾಗಿ ಸೇವೆ ಮಾಡಲು ನಮಗೆ ಶಕ್ತಿಯನ್ನು ನೀಡಲಿ. ಈ ವಿಡಿಯೋ ನಿನಗೆ ಹೇಗೆ ತೋರಿತು? ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆ. ಈ ಕಥೆಯನ್ನು ನಿನ್ನ ಸ್ನೇಹಿತರು ಮತ್ತು ಬಂಧುಗಳಿಗೆ ಶೇರ್ ಮಾಡು, ಏಕೆಂದರೆ ಈ ಸಂದೇಶವು ಎಲ್ಲರಿಗೂ ತಲುಪಬೇಕು. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ.